ನಾನು ಬರ್ತೀನಿ. ನನಗೆ ನೋಡಿದ್ವಿ ಗಾಯ ಆಗ್ಬಿಡ್ತು, ಅಲ್ಲಿ ಸಾಲ್ಟಲ್ಲಿ ಗಾಯ ಆಗ್ಬಿಡ್ತು, ಅಲ್ಲಿ ಕಲ್ಲಲ್ಲಿ ಎಲ್ಲೋ ಒಳಗಡೆ. ಚೆನ್ನಾಗಿದೆಲ್ಲ, ಒಳ್ಳೆ ಮಜಾ ಇದೆ ಮಾತ್ರ. ಬಾ ನೀನು ನೀನು ಸಾಕು, ಇವನಿಗೆ ಬರೋಕ್ಕೆ ಒಂದು ಸಾಕು. ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ನಾವಿವತ್ತು ಎಲ್ಲಿದ್ದೀವಿ ಅಂತ ನೋಡ್ತಿದ್ದೀರಾ? ನಾವಿವತ್ತು ಜಾರ್ಡನ್ನಲ್ಲಿದ್ದೀವಿ. ಜಾರ್ಡನ್ನಲ್ಲಿ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಮ್ಮ? ಡೆಡ್ ಸಿ. ಡೆಡ್ ಸಿ ಅಂದರೆ ಸಪ್ತ ಸಮುದ್ರಕ್ಕೆ ಹೋಗ್ತಾ ಇದ್ದೀವಿ. ಟ್ಯಾಕ್ಸಿ ತೊಗೊಂಡಿದ್ದೀವಿ ನಮ್ಮ ಹೋಟೆಲಿಂದ ಟ್ಯಾಕ್ಸಿ ತೊಗೊಂಡು ಸೀದಾ ಡೆಡ್ ಸಿ ಹೋಗ್ತಾ ಇದ್ದೀವಿ. ನಮ್ಮ ಇವತ್ತು ಟೂರ್ ಗೈಡ್ ಬಂದ್ಬಿಟ್ಟು ನಮ್ಮ ಸುಲ್ತಾನ್ ಬಾಯಿ. ನಮ್ಮ ಅಣ್ಣಗೆ ಇಂಗ್ಲಿಷ್ ಬರಲ್ಲ, ನಮಗೆ ಅರೇಬಿಕ್ ಬರಲ್ಲ. ದಿನ ಎಲ್ಲ ಹೇಗ್ಬೇಕು. ಸೊ ನಮಗೆ ಅವ್ರಿಗೆ ಮಧ್ಯದಲ್ಲಿ ನಮ್ಮ ಟ್ರಾನ್ಸ್ಲೇಟರ್ ಇದೆ. ಸೊ ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಬಾಯಿ ಹತ್ರ ಮಾತಾಡ್ತೀವಿ. ಕ್ಯಾ ಬಾಯಿ? ಬಾಯಿ ಬ್ರದರ್. ಸೊ ನಮ್ಮ ಸುಲ್ತಾನ್ ಬಾಯಿ ಇವತ್ತು ನಮಗೆ ಡೆಡ್ ಸಿ ಮತ್ತು ಪೆಟ್ರಾ ಕರ್ಕೊಂಡು ಹೋಗ್ತಾರೆ. ಸೊ ಹೋಗ್ತಾ ನಿಮಗೆ ಏನೇನು ಸಿಗತ್ತೆ ಅವನಿವೆ ಎಲ್ಲ ತೋರಿಸ್ತೇನೆ, ಸರಿನಾ? ಪೃಥ್ವಿಯಿಂದ ಸೀಟಲ್ಲಿ ಕೂತ್ಕೊಂಡಿದ್ದಾಳೆ, ನಾವು ಮುಂದೆ ಕೂತ್ಕೊಂಡಿದ್ದೀವಿ. ಸೊ ಇಲ್ಲಿ ಅಮಾನ್ ಸಿಟಿಯಿಂದ ಡೆಡ್ ಸಿಗೆ 55 ಕಿಲೋಮೀಟರ್ಸು, ಆಲ್ಮೋಸ್ಟ್ 1 hour ಜರ್ನಿ ಅಲ್ಲಿಗೆ. ಸೊ ಹೋಗ್ತಾ ಇರೋಣ. ನಮ್ಮ ಸುಲ್ತಾನ್ ಬಾಯಿ ಕನ್ನಡ ಸಾಂಗ್ ಹಾಕವ್ರೆ, ನೀವು ಕೇಳ್ಕೊಬಿಡಿ ಯಾವ ಸಾಂಗ್ ಅಂತ. ಹಂಗೆ ಕೇಳ್ಕೊಂಡು ಬರ್ತಾ ಇರಿ, ನೋಡಿ ಹೆಂಗಿದೆ ಸೀನ್. ಡೆಡ್ ಸಿ. ಸಲ್ಮಾನ್ ಬಾಗ್ ವ್ಯೂ ನೋಡಿದ ತಕ್ಷಣ ನಿಲ್ಲಿಸ್ಬಿಟ್ರು. ನೀವು ಏನಾದ್ರು ಫೋಟೋ ತಗೋತೀರಾ, ವಿಡಿಯೋ ತಗೋತೀರಾ, ತಗೊಳ್ಳಿ ಅಂತ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಒಂದು ವ್ಯೂ ತೋರಿಸ್ತೀನಿ ಬನ್ನಿ, ಏನು ಸಕ್ಕತ್ತಾಗಿದೆ ಗೊತ್ತಾ? ಹೆಂಗಿದೆ ನೋಡಿ ವ್ಯೂ. ಇದು ಡೆಡ್ ಸಿಗೆ ಹೋಗ್ಬೇಕಾದ್ರೆ ಅವನದಿವೆ. ನಿಮಗೆ ಡೆಡ್ ಸಿಗೆ ಬಸ್ಸು ಸಿಗತ್ತೆ, ಬಟ್ ಏನಪ್ಪ ಅಂದರೆ ನಿಮಗೆ ಈ ಥರ ಸ್ಟಾಪ್ ಕೊಡಲ್ಲ. ಪ್ರೈವೇಟ್ ಕ್ಯಾಬ್ ಮಾಡ್ಕೊಂಡು ಬಂದರೆ ನಿಮಗೆ ಈ ಥರ ಫೆಸಿಲಿಟಿ ಕೊಡ್ತಾರೆ. ಅವರೇ ಕರ್ಕೊಂಡು ಎಲ್ಲೆಲ್ಲಿದೆ ಲೋಕಲ್ ಸೈಟ್ಸ್ ತೋರಿಸ್ತಾರೆ. ಗಾಳಿ ಎಷ್ಟು ಜೋರಾಗಿ ಬರ್ತಾ ಇದೆ ಗೊತ್ತಾ ಇಲ್ಲಿ? ನನಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂದ್ರೆ ನಮ್ಮ ಮುಳ್ಳಯ್ಯನಗಿರಿ ಮೇಲೋದ ಗಾಳಿ ಬರುತ್ತೆ ನೋಡಿ, ಅದಕ್ಕಿಂತ ಗಾಳಿ ಇಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ನಂಗೆ. ಮುಳ್ಳಯ್ಯನಗಿರಿ ಮೇಲೋದಾಗ ಬರುತ್ತೆ, ಸೆಟ್ ಪಾಯಿಂಟ್ ಹೋದಾಗ ಬರುತ್ತೆ, ಅಷ್ಟು ಗಾಳಿ ಇದೆ ಇಲ್ಲಿ. ಎತ್ಕೊಂಡು ಹೋಗೋ ತರ ಫೀಲ್ ಆಗ್ತಾ ಇದೆ. ಪೃಥ್ವಿ ಫೋಟೋ ತಗೋತಾ ಇದ್ದಾಳೆ ನೋಡಿ, ಹೇಗಿದೆ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಗಾಳಿ ಅಪ್ಪ ದೇವ್ರೆ. ಬನ್ನಿ ಹೋಗೋಣ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹತ್ರ ಬಂದಿದ್ದೀವಿ. ಸೊ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕೊಡ್ತಾರೆ ನಮಗೆ, ಯಾಕಂದರೆ ಇದರಲ್ಲಿ ಜಾರ್ಡನ್ನಲ್ಲಿ ಡೆಡ್ ಸಿ ಆಕ್ಸಿಸ್ಗೆ ನಿಮಗೆ ಪಬ್ಲಿಕ್ ಆಕ್ಸಿಸು ಡೈರೆಕ್ಟಾಗಿ ಬಿಡೋದಿಲ್ಲ, ಗೌರ್ಮೆಂಟ್ ಅವರು ಅಲೋ ಮಾಡಲ್ಲ. ಸೊ ಹಾಗಾಗಿ ಈ ಡೆಡ್ ಸಿ ಏನಿದೆ ಬೀಚು, ಅದ್ರ ಪಕ್ಕನೇ ತುಂಬ ರೆಸಾರ್ಟ್ಸ್ ಇದೆ, ಎಷ್ಟೊಂದು ರೆಸಾರ್ಟ್ಸ್ ಇದೆ. ಆ ರೆಸಾರ್ಟ್ಸ್ ಥ್ರೂನೇ ಹೋಗಬೇಕು ಡೆಡ್ ಸಿ ಆಕ್ಸಿಸ್ಗೆ. ಸಿನ್ಸ್ ಪಬ್ಲಿಕ್ ಆಕ್ಸಿಸ್ ಇಲ್ಲ ಎಲ್ಲೂ ಹೊರಗಡೆ ಬೀಚ್ ಹತ್ರ, ಬೇರೆ ಬೀಚ್ ಹತ್ರ ಪಬ್ಲಿಕ್ ಆಕ್ಸಿಸೇ ಇಲ್ಲ. ಸೊ ಇದ್ರ ಥ್ರೂನೇ ಹೋಗಬೇಕು. ಒಂದು ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಡೆಡ್ ಸಿಗೆ ಹೊರಟಿದ್ದೀವಿ. ಸೊ ಇಲ್ಲಿ ನಮಗೆ 20 ದಿನಾಸ್ ಚಾರ್ಜ್ ಮಾಡೋದು ಈ ರೆಸಾರ್ಟಲ್ಲಿ, ಆಗಲೇ ಹೇಳ್ದಂಗೆ. ಸೊ ಇಲ್ಲಿ ಪೂಲ್ ಆಕ್ಸೆಸ್ ಇರುತ್ತೆ,
ಮತ್ತು ವಾಶ್ರೂಮ್ ಆ್ಯಕ್ಸೆಸು, ಡ್ರೆಸ್ಸಿಂಗ್ ರೂಮು, ಚೇಂಜಿಂಗ್ ರೂಮು, ಪ್ಲಸ್ ನಮಗೆ ಲಾಕರ್ ಇದೆ, ಬಟ್ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಮತ್ತು ನೋಡಿ ತೋರಿಸ್ತೀನಿ ಡೆಡ್ ಸಿ ತಿರುಗಿ ಅಲ್ಲಿಗೆ ಹೋಗ್ಬೇಕಾ ಕೆಳಗಡೆ? ಅಲ್ಲಿ ಕೆಳಗಡೆ ಸದ್ಯ ಬೀಚ್ ಫ್ರೀ ಇದೆ, ಚೆನ್ನಾಗಿದೆ, ಸಖತ್ತಾಗಿದೆ ವ್ಯೂ. ಡೆಡ್ ಸಿ ಅಲ್ಲಿ ಈಗ ತೇಲುವ ಆಟ. ಕೆಳಗಡೆ ಹೋದ್ರೆ ಈ ಡೆಡ್ ಸಿಲಿ ನಾವು ಎಷ್ಟು ದೂರ ಹೋದ್ರು ಮುಳುಗೋದೇ ಇಲ್ಲ ಅಂತಾರೆ. ಅದೇನಂತ ಗೊತ್ತಿಲ್ಲ, ನೋಡೋಣ. ನಾನು ಟ್ರೈ ಮಾಡೇ ಬಿಡ್ತೀನಿ ಅದು ಯಾಕೆ ಮುಳುಗಲ್ಲ ಆಗುತ್ತೆ ಅಂತ. ಬಟ್ ಸಕ್ಕತ್ತು ನಿಮಗೆ ಸಿಯಲ್ಲಿ ಎಷ್ಟು ಸಾಲ್ಟ್ ಇರುತ್ತಲ್ವ, ಆ ಸಾಲ್ಟ್ ಟೇಸ್ಟ್ ಇರುತ್ತಲ್ಲ ಅದಕ್ಕಿಂತ ಡಬಲ್ ಇಲ್ಲ ಅಂದರೆ ತ್ರಿಬಲ್ ಟೈಮ್ ಸಾಲ್ಟ್ ಜಾಸ್ತಿ ಇರುತ್ತೆ ಇಲ್ಲಿ. ಅಷ್ಟು ಸಾಲ್ಟ್ ಇರುತ್ತಂತೆ. ಕುಡಿದು ನೋಡ್ಬೇಕಾ ಅದನ್ನು ಒಂದ್ಸರಿ ಟ್ರೈ ಮಾಡೋಣ ಹೆಂಗಿರುತ್ತೆ ಏನು ಅಂತ. ಯಾರೂ ಇಲ್ಲ ಬೀಚಲ್ಲಿ, ಇಬ್ಬರೇ ಅವರೇ ಆಟ ಆಡ್ತವ್ರೆ. ಪೃಥ್ವಿ ಇನ್ನು ಇಳಿಯೋದ್ರಲ್ಲೇ ಅವಳೆ ಇದಾ. ಈ ಮಣ್ಣು ಹಚ್ಕೊಂಡು ಹೋಗ್ಬೇಕಾ ನಾವು? ಆ ಕಡೆ ಈ ಸಾಲ್ಟ್ ನೋಡಿ, ಇಲ್ಲಿ ಸಾಲ್ಟು ಹೆಂಗಿದೆ, ಕಿಂಗು ರಾಕ್ ಥರ ಫಾರ್ಮ್ ಆಗುತ್ತೆ ನೋಡಿ. ಇದೆಲ್ಲ ಸಾಲ್ಟ್. ಏಯಪ್ಪ, ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ. ಉಪ್ಪು ಉಪ್ಪೇ ಕಡೆ ಗೊತ್ತು. ಸಕ್ಕ ದೇವ್ರ ಹುಷಾರು ಹುಷಾರು, ಆಮೇಲೆ ಬಿದ್ಬಿಟ್ಟಿಯಾ? ನೋಡು ಹೆಂಗಿದೆ ಸಾಲ್ಟು. ಅಲ್ಲಿ ನೋಡಿಲಿ ಫುಲ್ ಸಾಲ್ಟು. ಅಲ್ಲ ಇಲ್ಲಿ ತನಕ ಬಂದಿದೆ ನೋಡು ಸಾಲ್ಟು. ಇಲ್ಲಿ ನೋಡಿ, ಇದೆಲ್ಲ ಸಾಲ್ಟು ನೋಡು. ಒಳ್ಳೆ ಕ್ರಿಸ್ಟಲ್ ತರ ಹೊಳಿತಾ ಇದೆ ಇಲ್ಲಿ. ಇದ್ರಲ್ಲಿ ಎಷ್ಟೇ ಮುಳುಗೋದಿಲ್ಲ, ಹೋಗ ಬರೀ ತೇಲ್ತಿರ್ತೀಯ, ಹೋಗ ಮುಳುಗಲ್ಲ ಇಲ್ಲಿ. ಇಲ್ಲೂ ಚೆನ್ನಾಗಿದೆ ನೋಡು. ಇಲ್ಲಿ ನೋಡು ಲ್ಯಾಂಡ್ಸ್ಕೇಪ್ ಹೆಂಗಿದೆ ನೋಡು. ಒಳ್ಳೆ ಕೆಳಗಡೆ ಸಖತ್ತಾಗಿದೆ. ಕೆಳಗಡೆ ಮಾರ್ಬಲ್ ಅಲ್ಲ, ಇಳಿ 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 ನೋಡು ಹೆಂಗಿದೆ ಹೆಂಗಿದೆ. ಇದು ನೀರ್ ಕಣೆ. ಕುಡಿಬೇಡಪ್ಪ, ಸಖತ್ ಉಪ್ಪಿರುತ್ತೆ ನೀರು. ಕುತ್ಕೊಂಡು ಸ್ನಾನ ಮಾಡ್ತಿದ್ಯಲ್ಲ. ಫುಲ್ಲು ಹೆಂಗಿದೆ ಅಲ್ಲಿ. ಏನ್ ಬೆಟ್ಟ ಕಾಣಿಸ್ತಿದ್ಯಲ್ಲ ಅದು ಫುಲ್ಲು ಪ್ಯಾಲೆಸ್ಟೈನ್ ಅಂತೆ. ಇಸ್ರೇಲು ಪ್ಯಾಲೆಸ್ಟೈನು ಇಲ್ಲಿಂದ ಏನು ಒಂದು 10 ಕಿಲೋಮೀಟರ್ ಅಷ್ಟೇ ಆ ಬಾರ್ಡರು. ಅದು ಇಸ್ರೇಲು. ಇದೇನ್ ಬೆಟ್ಟ ಕಾಣಿಸ್ತಿದೆಯಲ್ಲ ಇದು ಪ್ಯಾಲೆಸ್ಟೈನು. ಇಲ್ಲೆಲ್ಲ ಫುಲ್ಲು ರೆಸಾರ್ಟ್ಗಳು. ಪಬ್ಲಿಕ್ ಆಕ್ಸೆಸ್ ಕೊಡಲ್ಲ ಇಲ್ಲಿಗೆ ಬರ್ಬೇಕಂದ್ರೆ, ಪ್ರೈವೇಟ್ ಆಕ್ಸೆಸ್ ತಗೋಬೇಕು. ಇಲ್ಲೆಲ್ಲಿರುತ್ತೆ ಫಿಶು ಇಷ್ಟೊಂದು ಉಪ್ಪಲ್ಲಿ? ಬಾರೋ ಸಾಕು, ಹಚ್ಕೊಳ್ಳುವಂತೆ. ತೇಲ್ಬೋದಾ ನೋಡು? ಹೌದಾ? ತೇಲ್ತಿದೆ, ನಿಜ ತೇಲ್ತಾ ಇದೆ ನೋಡು. ಈ ಕಡೆ ಅದು ಇಟ್ಕೊಂಡು ಬಾ. ನೋಡು, ಅದೇ ತೇಲ್ಕೊಂಡು ಆ ಕಡೆ ಹೋಗೋದಾ? ಆ ಕಡೆ ಹೋಗ್ತಿದ್ಯಾ? ಹೋಗುತ್ತಾ? ಇಟ್ಕೊಂಡಿರೋದಲ್ಲ ನಾನು. ಮುಳುಗಲ್ಲ ಬರೀ ತೇಲ್ತಿರ್ತೀಯ. ಮಣ್ಣು ಇವಾಗ ಹಚ್ಕೊಳ್ಳೋದು ವಿನೋದ್. ಏನ್ ಮಣ್ಣಿದು ಯಾರಿಗ್ ಗೊತ್ತು? ಹಚ್ಕೋ ಸಿಮೆಂಟ್ ಇದ್ದಂಗಿದ್ದಲ್ಲೇ ಹಚ್ಕೋ. ಇದೇನು ಮಣ್ಣು ಹಚ್ಕೊಂಡ್ರೆ ಏನೋ ಆಗುತ್ತೆ ಅಂತಾರಲ್ಲ, ಯಾರಿಗ್ ಗೊತ್ತು. ಆದ್ರೆ ಎಲ್ಲಾರು ಟೂರಿಸ್ಟ್ ಹಚ್ಕೋತಾರೆ ಈ ಮಣ್ಣು ಹಚ್ಕೊಂಡು ಬೀಳ್ತಾರಲ್ಲಿ. ಹಂಗೆ ಬಿದ್ದಿದ್ನಲ್ಲ ಮತ್ತೆ. ಮಣ್ಣು ಹಚ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಅದೆಲ್ಲ ಒಣಗಾದ್ಮೇಲೆ ಬೀಳೋದು. ಹೌದಾ? ನಮಗೆ ಅಷ್ಟು ಟೈಮ್ ಇಲ್ಲಲ್ಲ. ಅವ್ರು ಹಚ್ಕೊಂಡಿಲ್ಲ, ಅದಕ್ಕೆ ನೋಡ್ತಾರೆ ಇವನೇನು ಹಚ್ಕೊಂತವನಲ್ಲ ಅಂತ. ಸಾಕು ವಿನೋದ, ಸ್ವಲ್ಪ ಹಚ್ಕೋ. ನೀವು ತಾಳೆ ಕಲರ್ ಏನಾದ್ರು ಬರುತ್ತೆ ಹಚ್ಕೊಂಡ್ರೆ. ಮಕ್ಕಕ್ಕೆಲ್ಲ ಹಚ್ಕೊಳಲ್ಲಪ್ಪ ನಾನು. ನಮ್ಮಮ್ಮ ಎಣ್ಣೆ ಕೊಟ್ಟಾಗ್ಲೇ ನಾನು ಹಚ್ಕೊಂತಿರಲ್ಲ ಕಣೆ. ನೀನು ಎಣ್ಣೆ ಬಿಟ್ಬಿಟ್ಟು ಮಣ್ಣು ಹಚ್ಚಿಸ್ತಾ ಇದೆಯಲ್ಲ ನನಗೆ. ಇಲ್ಲೆಲ್ಲ ಕರ್ಕೊಬಂದು ಬೇರೆ ದೇಶಕ್ಕೆ.
ನೋಡಿ ಇಲ್ಲಿ ಪಾಡು ನಾಯಿ ಪಾಡು. ಇವಾಗ ಜನ ಇಲ್ಲ, ಸಂಜೆ ಹೊತ್ತು ತುಂಬಾ ರಶ್ ಇರುತ್ತೆ ಇಲ್ಲಿ. ಅಪ್ಪ ಹಂಗೆ ಕ್ಯೂ ನಿಂತಿರ್ತಾರೆ ಈ ಮಣ್ಣು ತಗೊಳೋದಿಕ್ಕೆ. ಮಣ್ಣು ಹಚ್ಕೊಳಕ್ ಕ್ಯೂ ನಿಂತಿರ್ತಾರೆ. ಮಣ್ಣು ಹಚ್ಕೊಳಕ್ಕೆ ಕ್ಯೂ ನಿಂತಿರ್ತಾರೆ ಇಲ್ಲಿ. ಇದೆಂತ ಮಣ್ಣು ಹಂಗಾರೆ? ನಾನು ನೋಡ್ಕೊಂಡು ಯಾರೋ ಇಬ್ರು ಫಾರಿನ್ ಲೇಡೀಸ್ ಬರ್ತಾ ಇದ್ದಾರೆ. ಇದೇನೋ ಹಚ್ಕೊಂಡಿದ್ದಾರೆ ಅಂತ. ಅದಕ್ಕೆ ಡೆಡ್ ಸಿ ಅವರೆಲ್ಲ ತೇಲ್ತಾ ಇದ್ದಾರೆ. ಅವರೆಲ್ಲ ತೇಲ್ತಾ ಇದ್ದಾರೆ. ನೋಡು ಹಿಂಗೆ ತೇಲ್ತಾ ಇದ್ದೀನಿ. ಚೆನ್ನಾಗಿದೆಲ್ಲ, ಒಳ್ಳೆ ಮಜಾ ಇದೆ ಮಾತ್ರ. ತಾಳ್ ನಾನು ಬರ್ತೀನಿ. ನನಗೆ ನೋಡಿ ಇಲ್ಲಿ ಗಾಯ ಆಗ್ಬಿಡ್ತು, ಅಲ್ಲಿ ಸಾಲ್ಟಲ್ಲಿ ಗಾಯ ಆಗ್ಬಿಡ್ತು, ಅಲ್ಲಿ ಕಲ್ಲಲ್ಲಿ ಎಲ್ಲೋ ಒಳಗಡೆ. ಓ ಪೃಥ್ವಿ ತೇಲ್ತಾವಳೆ ಡೆಡ್ ಸಿ ಅಲ್ಲಿ ತೇಲ್ತಾವಳೆ. ನೋಡು ಹಂಗೆ ಬಿಡು, ಹಿಂಗೆ ಈ ಕಡೆ ಇಸ್ರೇಲಿಗೆ ಹೋಗು, ಅಲ್ಲಿ ತನಕ ತೇಲ್ಕೊಂಡು ಹೋಗ್ತೀಯಕನೆ. ಡೆಡ್ ಸೀನಾ ಬ್ಲಡ್ ಸೀನಾ ಗೊತ್ತಾಯ್ತಲ್ಲ ನನಗೆ. ನೋಡಿಲಿ ಡೆಡ್ ಸಿ ಒಳಗಡೆ ಬಿದ್ದು ಬಂದಲ್ಲ, ಸಾಲ್ಟ್ ಕಂಟೆಂಟ್ ನೋಡು. ಸಾಲ್ಟ್ ಫುಲ್ ಸಾಲ್ಟ್ ಇಲ್ಲಿ ಫುಲ್ ಸಾಲ್ಟ್ ಈಗ ಕಾಣುತ್ತೆ ನೋಡು. ಸಾಲ್ಟ್ ಹಿಂದೆನೇ ಇದೆಯಾ? ಇಲ್ಲೆಲ್ಲ ಸಾಲ್ಟ್ ಆಗಿದೆ. ಮುಖ ತೋರಿಸ್ನಿಂದು ಮುಖನೂ ಸಾಲ್ಟ್ ಆಗೈತೆ. ಅವಾಗಲೇ ಫುಲ್ ಆಗಿತ್ತು ಮುಖ. ಇಲ್ಲೆಲ್ಲ ವೈಟ್ ಆಗೋಗಿತ್ತು. ಫುಲ್ ಸಾಲ್ಟ್. ಸರಿ ಹೋಗಿ ಸ್ನಾನ ಮಾಡ್ಕೊ ಹೋಗು.